ಎಲ್ರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಪ್ರತಿ ಸಾಲೆ ಹಾಗೆ ಆಗ್ತದೆ. 3 ದಿವಸ ಅಂತ ಬರುವಾಗ 3 ದಿವಸ ಹೇಳಬೇಕಲ್ಲಪ್ಪ ಅನ್ನಿಸ್ತದೆ. 3ನೇ ದಿವಸ ಬಂದಾಗ ಮುಗಿದು ಹೋಯ್ತಲ್ಲ ಅಷ್ಟು ಲಘುನೇ ಅಂತ ಅನ್ನಿಸ್ತು. ಅದು ಪ್ರತಿ ಸಲ ಆಗುವಂಥ ಭಾವನೆ. ಭಾಳ ವಿಚಿತ್ರ ಅನಿಸಿದ್ದು ನನಗೆ. ತಮಗೆಲ್ಲ ಅನುಭವ ಆಗಿರಬೇಕು. ಹಿಂಗಿಷ್ಟು ಮಂದಿ ಒಳಗಿದ್ದು ವಾಪಸ್ ಮನೆಗೆ ಹೋದ್ರೆ ನಾವೇ ಏಕಾಂಗಿ ಆಗಿಬಿಡ್ತೀವಿ. ಮನೆಯೊಳಗೆ ಒಂಥರ ಬಣಬಣ ಆಗ್ತದೆ. ಮೊದಲು ಮನೆ ಬಿಟ್ಟು ಹೋಗ್ಲಿಕ್ಕೆ ಒಳ್ಳೆ ಅನ್ನಿಸ್ತದೆ. ಈಗ ಬಂದು ಹೋದ್ಮೇಲೆ ಮನೆಯೊಳಗೆ ಬಣಬಣ ಆಗ್ತದೆ. ಈ ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡ್ತಾ ನನಗೆ ಬೆಳಗ್ಗೆ ಒಂದು ವಿಚಾರ ಬಂದಿತ್ತು. 1000 ವರ್ಷ ಇದ್ದಂಥ ಒಬ್ಬ ವ್ಯಕ್ತಿ ನೆನೆಸ್ಕೋತೀವಲ್ಲ ನಾವು ಇವತ್ತು ಕೂಡ, ಆ ವ್ಯಕ್ತಿತ್ವ ಎಂಥದ್ದಿರಬೇಕು ಅಂತ. ಯಾರಾದರೆ ತೀರ್ಕೊಂಡ್ರೆ ಒಂದು 10 ವರ್ಷಕ್ಕೆ ಮರ್ತೇ ಹೋಗ್ತದೆ. ಇದ್ರಲ್ಲ ಅವ್ರು ಇಲ್ಲೇ ಇಲ್ಲೇ ಇದ್ರಲ್ಲ ಅಂತೀವಿ. 100 ವರ್ಷಕ್ಕೆ ಪೂರ್ತಿ ಮರ್ತೇ ಹೋಗಿರ್ತದೆ. ಅಂಥದ್ದು 1000 ವರ್ಷ ಬದುಕಿ ಕೂಡ ಒಬ್ರಿಗಿಬ್ಬರಿಗಲ್ಲ ಲಕ್ಷಾಂತರ ಜನಕ್ಕೆ ಇವತ್ತಿಗೂ ಪ್ರೇರಣೆಯಾಗಿ ಅವ್ರನ್ನ ದೇವರು ಅಂತ ಪೂಜೆ ಮಾಡುವಂಥ ಇರಬೇಕಾದ್ರೆ ವ್ಯಕ್ತಿತ್ವ ಎಂಥದ್ದಿರಬೇಕು ಅಂತ. ಅಂದರೆ 1000 ವರ್ಷಗಳ ಅಂತರ ಕೂಡ ಅವ್ರ ವ್ಯಕ್ತಿತ್ವನ ಮಸಕು ಮಾಡಲಿಲ್ಲ ಅನ್ನೋದು ಭಾಳ ಅದ್ಭುತ. ಅದನ್ನು ನೋಡ್ತಾ ಇದ್ವಿ. ಇವತ್ತು ಕಡೆ ದಿವಸ ನಿನ್ನೆ ಹೇಳ್ತಿದ್ದೆ ನಾನು, ಆ ಮಠದ ವ್ಯವಸ್ಥೆಯನ್ನು ಮಾಡುವಾಗ ಅಲ್ಲಿದ್ದಂಥ ಅರ್ಚಕರು ಪುರೋಹಿತರು ಅವರಿಗೆ ತೊಂದರೆ ಕೊಡೋಕ್ಕೆ ಹೋದಾಗ 2 ವರ್ಷ ಬಿಟ್ಟು ಹೋದರು, ಬೇರೆ ಕಡೆಗೆ ವಾಪಸ್ ಬಂದರು. ಅವ್ರಿಗೆ ತೀರ್ಥದಲ್ಲಿ ವಿಷ ಹಾಕಿದರು ಅನ್ನೋ ವಿಷಯವನ್ನು ನಿನ್ನೆ ಹೇಳ್ತಾ ಇದ್ದೆ ನಾನು. ಒಮ್ಮೆ ರಾಮಾನುಜರು, ಈ ಘಟನೆ ಮಾತ್ರ ನನಗೆ ಭಾಳ ಮನಸ್ಸಿಗೆ ಗಟ್ಟಿ ಕೂತದ್ದು. ಒಂದು ಅಪರೂಪದ ಘಟನೆ ಇದು. ರಾಮಾನುಜಾಚಾರ್ಯ ಜೀವನದಲ್ಲಿ ಅಪೂರ್ವವಾದಂಥ ಘಟನೆ ಇದು. ಆ ಘಟನೆ ಬಿಟ್ಟರೂ ಹೇಳ್ಬೋದಾಗಿತ್ತು ನಾನು. ರಾಮಾನುಜಾಚಾರ್ಯ ಜೀವನ ಅದು ಹೇಳಬೇಕು ಅಂತ ಇಟ್ಕೊಂಡದ್ದು. ರಾಮಾನುಜರು ಒಮ್ಮೆ ತಿರುವಾಯಿಮೋಳಿ ಅನ್ನೋ ಗ್ರಂಥದ ಬಗ್ಗೆ ಮಾಡ್ತಿದ್ದರು ಅಂತ ಹೇಳಿದೆ. ಆಗ ವೆಂಕಟೇಶ್ವರ ನಿಂತಿದ್ದಾನೆ, ಹೂ ಇಲ್ಲ ಅಂತ ಹೇಳಿದಾಗ ಆನಂದ ಅಳ್ವಾರ್ ಅವರು ಹೋಗೋಕೆ ಒಪ್ಕೊಂಡ್ರು. ಮುಂದೆ ರಾಮಾನುಜಾಚಾರ್ಯರು ಈ ಭಾಷ್ಯ ಬರೀಬೇಕಾಗಿತ್ತಲ್ಲ, ಶ್ರೀ ಭಾಷ್ಯ ಬರೀಬೇಕು. ಅದಕ್ಕೆ ಗೋವಿಂದನ ಕರ್ಕೊಂಬರ್ಬೇಕು. ಗೋವಿಂದ ಅವ್ರ ಶಿಷ್ಯ, ಅನ್ನೋ ಸೋದರತೆ ಮಗ ಕೂಡ ಮನೆಯಲ್ಲಿ. ಅವ್ರು ಕರ್ಕೊಂಬಂದು ತೀರ್ಥಯಾತ್ರೆ ತಿರುಪತಿಗೆ ಹೋದರು. ತಿರುಪತಿಗೆ ಹೋದಾಗ ದಾರಿಯೊಳಗೆ ಚಿದಂಬರಂ, ತಾವು ಕೇಳಿದ್ದೀರಿ ಚಿದಂಬರಂ ಅಂತ. ಚಿದಂಬರಂ ಪಕ್ಕದೊಳಗೆ ಅಣ್ಣಾಯರ್ಮಾರ ಅಂತ ಒಂದು ಊರಿದೆ. ಅಣ್ಣಾಯರ್ಮಾರ ಅಂತ ಒಂದು ಸಣ್ಣ ಹಳ್ಳಿ, ತುಂಬ ಸಣ್ಣ ಹಳ್ಳಿ. ಈಗೂ ಸಣ್ಣ ಊರೇ ಇದೆ ಅದು ಇನ್ನೂ ಸಣ್ಣದಿರಬೇಕು. ಅವಾಗ ಅಲ್ಲಿ ವಾಸ್ತವ್ಯ ಮಾಡಬೇಕು. ನಡ್ಕೊಂಡೇ ಹೋಗೋದು ಪ್ರವಾಸ ಎಲ್ಲ. ಒಂದು ಕಡೆ ನಿಂತ್ಕೊಂಡು ಒಂದು ದಿವಸ ಅಲ್ಲಿದ್ದು ಶಿಷ್ಯರ ಮನೆಯಲ್ಲಿದ್ದು ಭಿಕ್ಷೆ ತೊಗೊಂಡು ಹೋಗ್ಬೇಕು ಮುಂದೆ. ಅಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ 2 ಶಿಷ್ಯರಿದ್ದರಂಥವ್ರಿಗೆ. ಸಾಮಾನ್ಯವಾಗಿ ಆಗೋದು ಹಿಂಗೆ ಇದು. ಒಬ್ಬವ ಶಿಷ್ಯ ಕಾರ್ಪಾಸರಾಮ ವರದಾಚಾರ್ಯ ಅಂತ ಒಬ್ಬ ಶಿಷ್ಯ, ಭಾರಿ ಬಡವ, ಆದರೆ ಆಚಾರ್ಯರ ಅತ್ಯಂತ ಅಪ್ರತಿಮ ಸೇವಕ. ಇನ್ನೊಬ್ಬ ಇದ್ದ ಯಜ್ಞೇಶ ಅಂತ, ಅವ ಶ್ರೀಮಂತ. ಆಚಾರ್ಯರು ಬರ್ತಾರೆ ಅಂತ ಗೊತ್ತಾದಾಗ ಶ್ರೀಮಂತನಿಗೆ ಬೇರೆ ಕೆಲಸ ಆಯಿತು, ಅವನು ಸಿಗಲಿಲ್ಲ. ಇವು ಬಡವ ಇದ್ನಲ್ಲ ವರದರಾಜ, ಗುರುಗಳು ಬರ್ತಾರೆ ಅಂದರೆ ತಾನಾರೇ ಭಿಕ್ಷೆ ಬಿಡೋನು. ಗುರುಗಳು ಬರ್ತಾರೆ, ಏನೋ ಮಾಡಬೇಕು, ಅವ್ರ ಪೂಜೆಗೆ ಅನುಕೂಲ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕಲ್ಲ, ಊರಲ್ಲಿ ಭಿಕ್ಷೆ ಬಿಡೋಕೆ ಹೋಗ್ತಾ ಇದ್ದ. ಅವನ ಹೆಂಡತಿ ಲಕ್ಷ್ಮಿ ಅಂತ ಹೆಂಗಸು, ಅಪೂರ್ವವಾದ ಚೆಲುವೆ ಆಕೆ. ಬಡತನ ಬೇನೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಬಡತನ ಇತ್ತು ಅಂದರೆ ಗಂಡ ಹೆಂಡತಿ ಇಬ್ಬರೇ ಇದ್ದರು. ಮನೆ ಅಂದರೆ ಗುಡಿಸಲು ಸಣ್ಣದೊಂದಿದ್ದು, ಮುಂದೊಂದು ಚಪ್ಪರ ಹಾಕಿ ಒಂದು ಜಾಗ ಇಟ್ಕೊಂಡಿದ್ದಾರೆ. ಈಗ ಅದರ ಊರಿಗೆ ಹೋದರೆ ತೋರಿಸ್ತಾರೆ, ಲಕ್ಷ್ಮಿ ಇದ್ದರು ಇಲ್ಲಿ ಅಂತ ತೋರಿಸ್ತಾರೆ. ಈಗೆಲ್ಲ ಬದಲಿ ಆಗಿದೆ ಭಾಳ. ನಾನು ಎಲ್ಲ ಕಡೆ ಹೋಗಿ ಬಂದೆ, ಅಲ್ಲಿ ಒಂದು ಸಲ ಪ್ರವಾಸ ಮಾಡ್ಕೊಂಬಂದಿದ್ದೆ. ಆ ಮುಂದೆ ಚಪ್ಪರ ಇತ್ತು ಅಂತ ಹೇಳ್ತಾರೆ, ಸಣ್ಣ ಗುಡಿಸಲು. ಆ ಕೋಣೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರೋರು. ಬಡತನ ಎಷ್ಟಿತ್ತು ಅಂದರೆ ಬಟ್ಟೆ ಎಲ್ಲ ಚಿಂದಿ ಆಗಿ ಹೋಗಿದೆ. ಒಂದೇ ಒಂದು ಒಳ್ಳೆ ಬಟ್ಟೆ ಅಂತ ಇದ್ದದನ್ನು ಹೊರಗೆ ಹೋಗುವಾಗ ಗಂಡ ಹೆಂಡತಿ ಬಳಸಬೇಕು. ಆ ಥರ ಪರಿಸ್ಥಿತಿ. ರಾಮಾನುಜಾಚಾರ್ಯ ಹೋದರು. ಈ ವರದರಾಜ, ವರದಾಚಾರ್ಯ ಅಂತಿದ್ದ ಶಿಷ್ಯ ಇದ್ದಲ್ಲ, ಅವನು ಭಿಕ್ಷೆ ಬಿಡ್ಕೊಂಬರೋಕೆ ಹೋಗಿದ್ದಾನೆ ಊರಿಗೆಲ್ಲ. ಆಚಾರ್ಯರು ಬಂದರು, ಬಾಗಿಲು ತಟ್ಟಿದರು, ಕೂಗಿದ್ರು, ವರದಾಚಾರ್ಯ ನಾನು ರಾಮಾನುಜ ಬಂದಿದ್ದೇನಪ್ಪ ಅಂತ ಹೇಳಿದರು. ಲಕ್ಷ್ಮಿ ಒಳಗಿದ್ದಾಳೆ. ಆಕೆಗೆ ಹೊರಗೆ ಬರೋ ಸ್ಥಿತಿ ಇಲ್ಲ, ಬಟ್ಟೆ ಎಲ್ಲ ಹರಿದು ಹೋಗಿದೆ. ಗುರುಗಳ ಮುಂದೆ ಹೇಗೆ ಬರೋದು, ಹಾಗೆ ಮೈ ಮುಚ್ಕೊಳ್ಳಾರದೆ ಅಂತ ಆಕೆ ಚಿಂತೆ. ಎಲ್ಲಿ ರಾಮ ಹೋಗ್ಬಿಡ್ತಾರೆ, ಬಾಗಿಲು ತಟ್ತಾರೆ, ಇಲ್ಲಾಂದ್ರೆ ಹೋಗ್ಬಿಡ್ತಾರೆ.
ಅವರು ದೇವರು, ಆಚಾರ್ಯರು ದೇವರಿದ್ದಂಗೆ ನನಗೆ. ದೇವರೇ ಮನೆಗೆ ಬಂದ ಕಳಿಸೋಕ್ಕಾಗತ್ತಾ? ಆಕೆ ಏನು ಮಾಡಿದ್ದು, ಒಳಗಡೆ ಇದ್ದೀನಿ ಅಂತ ತೋರ್ಸೋಕೆ ಚಪ್ಪಾಳೆ ತಟ್ಟಿದ್ಲಂತೆ. ಇದ್ದೀನಿ ಚಪ್ಪಾಳೆ ತಟ್ಟಿದ್ಲು. ಆಚಾರ್ಯರಿಗೆ ಗೊತ್ತಾಯಿತು, ರಾಮಾನುಜಾಚಾರ್ಯರಿಗೆ ಗೊತ್ತಾಯಿತು. ಏನು ಮಾಡಿದ್ರು, ತಮ್ಮ ಎತ್ಕೊಂಡು ಶಾಟಿ ಇತ್ತಲ್ಲ, ಒಂದು ದೊಡ್ಡದೊಂದು ಶಾಟಿ ಒಳಗಿದ್ದು ಬಿಸಾಕಿದ್ರು. ಅದನ್ನೇ ಉಟ್ಕೊಂಡು ಹೊರಗೆ ಬಂದ್ಲಾಕೆ. ಬಂದು ನಮಸ್ಕಾರ ಮಾಡಿದ್ಲಂತೆ. ಮಾಡಿ ಆಚಾರ್ಯರಿಗೆಲ್ಲ ಗೊತ್ತಾಯಿತು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಯಿತು. ನೀವು ಚಿಂತೆ ಮಾಡಬೇಡಿ ಆಚಾರ್ಯ ಗುರುಗಳೇ, ನೀವು ಸ್ನಾನ ಮಾಡಿ ಪೂಜೆ ಮುಗಿಸೋದ್ರೊಳಗೆ ನಾನು ಆತಿಥ್ಯಕ್ಕೆಲ್ಲ ರೆಡಿ ಮಾಡ್ತೇನೆ, ಪೂಜೆಗೆ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತೇನೆ, ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಆಯಿತು ಅಂತ ಸ್ನಾನಕ್ಕೆ ನದಿಗೆ ಹೋದರು. ಸ್ನಾನ ಮಾಡಿ ಚಪ್ಪರ ಅಂತ ಹೇಳಿದ್ನಲ್ಲ ಮುಂದೆ, ಅಲ್ಲೇ ಪೂಜೆ ಮಾಡ್ತಾಯಿದ್ರು. ಹೀಗೆ ಚಿಂತೆ ಶುರು ಆಯಿತು. ಆಚಾರ್ಯ ಪೂಜೆಗೆ ಪ್ರಸಾದಕ್ಕೆ ಅಡುಗೆ ಮಾಡೋದು ಹೇಗೆ, ದುಡ್ಡು ಎಲ್ಲಿ ತರೋದು, ದುಡ್ಡು ಇಲ್ಲದೆ ಹಾಕೋದಿಲ್ಲ. ಇಡೀ ಊರಲ್ಲಿ ಭಿಕ್ಷೆ ಬೇಡಿದರೂ ಕೂಡ ಒಂದು ಚೂರು ಸಿಗಲ್ಲ ನನಗೆ, ಏನು ಮಾಡೋದು ಅಂತ ವಿಚಾರ ಮಾಡಿದ್ರು. ಆಗ ಒಂದು ಯೋಚನೆ ಯಾಕೆ ಹೊಳಿತು. ನಾನು ಯಾವಾಗಲೂ ಹೇಳಿದ್ದನ್ನು, ವೆನ್ ಯು ಆರ್ ಪುಶ್ ಟು ದ ಕಾರ್ನರ್ ಸಮಥಿಂಗ್ ಹ್ಯಾಪನ್ಸ್. ಮನೆಯಲ್ಲಿ ಬೆಕ್ಕು ಕೂಡ ತಪ್ಸ್ಕೊಂಡು ಹೋಗುತ್ತೆ ಆ ಕಡೆ ಈ ಕಡೆ. ಎಲ್ಲ ಕಿಟಕಿ ಬಾಗಿಲು ಬಂದ್ ಮಾಡಿ ಹೊಡೆಯೋಕ್ಕೆ ಹೋಗಿ ಅದನ್ನು ಮೈಮೇಲೆ ಹಾರುತ್ತೆ ಕೊನೆಗೆ. ಈ ಒಂದು ವರ್ಮ್ ಸ್ಟರ್ಸ್ ಅಂತಾರೆ. ಐಡಿಯಾ ಬರೋದು ಆವಾಗಲೇ, ಕ್ರಿಯೇಟಿವ್ ಐಡಿಯಾ. ಆಕೆಗೆ ಏನು ಮಾಡಿದ್ದು, ಏನು ಮಾಡಲಿ, ಹೆಲ್ಪ್ಲೆಸ್ ನಾನು. ಗುರುಗಳು ಬಂದಿದ್ದಾರೆ, ಗಂಡ ಭಿಕ್ಷೆ ಬೇಡಕ್ಕೆ ಹೋಗಿದ್ದಾನೆ, ಹೇಳೋದು ಹೆಂಗೆ, ಅವನು ಎಲ್ಲಿದ್ದಾನೆ ಅಂತ ಹೆಂಗೆ ಗೊತ್ತು. ಆಕೆ ಒಂದು ಯೋಚನೆ ಏನು ಬಂತು ಅಂದರೆ, ಆ ಊರಲ್ಲಿ ಒಬ್ಬ ಶ್ರೀಮಂತ ವೈಶ್ಯ ಇದ್ದ, ವ್ಯಾಪಾರಿ, ದೊಡ್ಡ ವ್ಯಾಪಾರಿ. ಅವನು ಕಾಮಿಯವ, ಎಲ್ಲ ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥವನು. ಅವನಿಗೆ ಲಕ್ಷ್ಮಿ ಮೇಲೆ ಮನಸ್ಸು. ಆಕೆ ಅತ್ಯಂತ ಚೆಲುವೆ. ಆಕೆನ ಹೊಲಿಸ್ಕೋಬೇಕು ಅಂತ ಹೇಳಿ ಮನೆಗೆ ಕೆಲವೊಂದು ಸಲ ಆಭರಣ ಕಳಿಸೋದು, ಸಾಮಾನು ಕಳಿಸೋದು ಮಾಡ್ತಿದ್ದ. ಆಕೆ ಅತ್ಯಂತ ಘನವಾದ ಪತಿವ್ರತೆ, ಎಲ್ಲನೂ ವಾಪಸ್ ಕಳಿಸ್ತಾ ಇದ್ಲು, ಹಿಂಗೆ ಮಾಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ಲು. ಆದರೆ ಅವನ ಮನಸ್ಸಲ್ಲಿತ್ತು ಆಕೆನ ಹೇಗಾದ್ರು ಪಡ್ಕೋಬೇಕು ಅಂತ. ಆಕೆ ಏನು ಮಾಡಿದ್ಲು ಅಂದರೆ, ಗುರುಗಳ ಪೂಜೆ ಮುಖ್ಯ ನನಗೆ ಇವತ್ತು, ಏನಾದರೂ ಆಗಲಿ ಗುರುಗಳು ಹಾಗೆ ಕಳಿಸೋಂಗಿಲ್ಲ. ಸೀದಾ ವೈಶ್ಯನ ಕಡೆಗೆ ಹೋದ್ಲು. ಹೋಗಿ, ನೋಡು, ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀನಿ ಈಗ, ನನ್ನ ಗುರುಗಳು ಬಂದಿದ್ದಾರೆ, ಅವ್ರು ಊಟಕ್ಕೆ ಅರೇಂಜ್ ಮಾಡಬೇಕು, ನಾನೆಲ್ಲನೂ ಪ್ರಸಾದ ಮಾಡಬೇಕು. ನೀನು ನನ್ನ ಮೇಲೆ ಮನಸ್ಸಿಟ್ಟಿದ್ಯಾ ಅಂತ ಗೊತ್ತು ನನಗೆ, ಆದರೆ ದಯವಿಟ್ಟು ಆ ಪೂಜೆಗೆ ಏನು ಬೇಕೋ ಎಲ್ಲ ಸಾಮಾನು ಕೊಡು. ಪೂಜೆ ಮುಗಿದು ಆಚಾರ್ಯ ಹೋದ್ನ ನಾನು ನಿನ್ನ ಕಡೆ ಬರ್ತೇನೆ, ಈ ಶರೀರ ನೆನೆದು ಅಂತ ಹೇಳಿದ್ಲು. ಮೊದಲು ನಂಬಲಿಲ್ಲ ಅವನು, ಹಿಂಗೆ ಲಕ್ಷ್ಮಿ ಮಾಡ್ತಾಳ. ಆದರೆ ಕೊನೆಗೆ ನಂಬಿದ. ಪೂಜೆಗೆ ಏನು ಬೇಕೋ ಸಾಮಾನು ಬೇಕಾದಕ್ಕಿಂತ ಹೆಚ್ಚಿಗೆ ಸಾಮಾನು ಕಳಿಸ್ದ. ಈಕೆ ಮನೆಗೆ ಬಂದಳು, ಅಡುಗೆ ಮಾಡಿದ್ದು. ಒಳಗಡೆ ಬೆಂಕಿ ಇದ್ದು ಕುದಿತದ್ದು, ಏನು ಮಾಡಲಿ ಅಂತ. ಗಂಡ ಬಂದ, ಗುರುಗಳು ಬಂದಿದ್ದಾರೆ, ಸಂತೋಷ ಆಯಿತು. ಈಕೆ ಅಡುಗೆ ಮಾಡೋ ದೊಡ್ಡ ಸಂಭ್ರಮ ನೋಡಿ ಆಶ್ಚರ್ಯ, ಎಲ್ಲಿ ತಂದೆ ಸಾಮಾನಿಗೆ ದುಡ್ಡೆಲ್ಲ, ಹೇಗೆ ಬಂತು? ಆಕೆ ಏನೂ ಮುಚ್ಚಿಡಲಿಲ್ಲ. ಹೀಗಿದೆ ಪರಿಸ್ಥಿತಿ, ನಾನು ಆ ಶ್ರೀಮಂತ ವೈಶ್ಯನಿಗೆ ಹೇಳಿ ಬಂದಿದ್ದೇನೆ. ಗಂಡ ಅತ್ತ, ಏನು ನಮ್ಮ ದರಿದ್ರತನ ಇದು ನಮ್ಮದು, ಮಾನ ಮಾರ್ಕೊಳ್ಳೋ ಪ್ರಸಂಗ ಬಂತಲ್ಲ, ಏನು ಮಾಡೋದು ಅಂತ. ಆದರೆ ಗಂಡ ಎಷ್ಟು ದೊಡ್ಡವನು ಅಂದರೆ, ಗುರುಗಳು ದೇವರ ಪೂಜೆ ಮಾಡಬೇಕು ನಾವು, ಎಲ್ಲ ಮಾನ ಅಪಮಾನ ದೇವರಿಗೆ ಬಿಡಬೇಕು ನಾವು, ಏನಾಗ್ತದಾಗಲಿ ಆತು ಬಿಡು, ಆಗಲಿ, ಗುರುಗಳಿಗೋಸ್ಕರ ನಾನು ಜೀವನನೇ ಕೊಡುವಾಗ ಮಾನದ ಬಗ್ಗೆ ಚಿಂತೆ ಯಾಕೆ, ಅವ್ರು ನೋಡ್ಕೋತಾರೆ ಎಲ್ಲನೂ ಅಂದು. ಸಂಭ್ರಮದಿಂದ ಪೂಜೆ ಆಯಿತು, ಪ್ರಸಾದ ಆಯಿತು, ನೈವೇದ್ಯ ಆಯಿತು. ಕೊರಿಗೆ ಹೊರಡಬೇಕಲ್ಲ, ಗುರುಗಳಿಗೆ ಕಾಣಿಕೆ ಕೊಡಬೇಕು. ತಾನು ಇರುವಂಥ ಎಲ್ಲ ವಸ್ತುಗಳನ್ನಿಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದ್ಲು. ಗೊತ್ತು ಇವರಿಗೆ, ರಾಮಾನುಜಾಚಾರ್ಯರಿಗೆ ಗೊತ್ತು ಏನಾಗಿದೆ ಅಂತ ಅನಿಸಿರ್ಬೇಕು. ಪ್ರಸಾದ ಕೊಟ್ಟರು, ಅಕ್ಷತೆ ಕೊಟ್ಟು ಹೇಳಿದ್ರಂತೆ, ನೋಡಮ್ಮ, ಈ ಪಾದೋದಕ ಮತ್ತು ಅಕ್ಷತೆ ಕೊಟ್ಟಿದ್ದೇನಲ್ಲ, ಇದನ್ನು ಕಾರ್ಯಕ್ರಮ ಮಾಡೋಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರು ಎಲ್ಲರಿಗೂ ಕೊಡು ಅಂತ. ಚೆನ್ನಾಗಿದೆ ಮಾತು. ಈ ಕಾರ್ಯಕ್ರಮ ಗೊತ್ತು, ನಿಮ್ಮ ಕಡೆ ಏನಿಲ್ಲ ಅಂತ ಗೊತ್ತಿದೆಯಲ್ಲ, ಬಟ್ಟೆ ಇರಲಿಲ್ಲ ಆಕೆಗೆ. ಈ ಕಾರ್ಯಕ್ರಮ ಮಾಡೋದು ಯಾರ್ಯಾರು ಸಹಕಾರ ಮಾಡಿದ್ದಾರೆ ಎಲ್ರಿಗೂ ಪ್ರಸಾದ ಕೊಡು, ಪಾದೋದಕ ಕೊಡು, ಅಕ್ಷತೆ ಕೊಡು ಅಂತ ಹೇಳಿ. ಆಯಿತು ಅಂದರು. ಗುರುಗಳು ಹೋದರು. ಈಕೆ ಮಾತು ಕೊಟ್ಟಂಗೆ ಹೋದ್ಲು. ಅವ್ನು ಹೋಗಿಟ್ಟು, ನೋಡಪ್ಪ, ನನ್ನ ಶರೀರ ನಿನಗೆ ಮೀಸಲಿದೆ, ಆದರೆ ಒಂದು ವಿನಂತಿ, ನನ್ನ ಗುರುಗಳು ದೇವರು ಅಂತ ನಂಬ್ಕೊಂಡಿದ್ದೀವಿ ನಾವು. ಅವರು ಪಾದೋದಕ್ಕೆ ಪ್ರಸಾದಗಳನ್ನು ಕೊಟ್ಟಿದ್ದಾರೆ, ಅಕ್ಷತೆ ಕೊಟ್ಟಿದ್ದಾರೆ, ಮೊದಲು ತಗೋದನ್ನು. ಅವನು ಪಾದೋದಕ ಕೊಟ್ಟಲು, ಅಕ್ಷತೆ ಅವನು ತಲೆ ಮೇಲೆ ಹಾಕಿದ್ದ. ಹಾಕಿದ ಕ್ಷಣ ಅವನಿಗೇನಾಯಿತು ಅಂತ, ಆ ಚೆಲುವೆ ಲಕ್ಷ್ಮಿ ಕಾಣಿಸ್ಲಿಲ್ಲ, ತನ್ನ ತಾಯಿ ಕಾಣಿಸಿದ್ಲು. ಕಾಲಿಗೆ ಬಿದ್ದ. ನಾನು ಹಾಗೆ ಅಪೇಕ್ಷೆ ಮಾಡಿದ್ದೆ, ತಪ್ಪಾಯ್ತಲ್ಲ ನಿನ್ನ ಕಡೆಯಿಂದ, ನಾನು ದೇವರು ನನ್ನನ್ನು ಕ್ಷಮಿಸಲ್ಲ, ಇನ್ನು ಯಾರು ಗುರುಗಳು ಅಂತ ಕೇಳಿದ. ಹಿಂಗೆ ಗುರುಗಳು ಬಂದಿದ್ದಾರೆ, ಹೊರಟಿದ್ದಾರೆ,
ಅವನು ಓಡಿ ಬಂದ, ಕರ್ಕೊಂಡು ಹೋದ. ರಾಮಾನುಜಾಚಾರ್ಯ ಕಾಲಿಗೆ ಬಿದ್ದ, ನನಗೂ ದೀಕ್ಷೆ ಕೊಟ್ಬಿಟ್ಟು ಬಂದುಬಿಡ್ತೀನಿ ನಾನು ಅಂದ. ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಆ ಲಕ್ಷ್ಮಿಯನ್ನು ಅಪೇಕ್ಷೆ ಮಾಡ್ತಿದ್ನೋ, ಈಗ ಲಕ್ಷ್ಮಿಯನ್ನು ತಾಯಿ ಅಂತ ಗಮನಿಸಿ ಬಂದು ರಾಮಾನುಜಾಚಾರ್ಯ ಕಾಲಿಗೆ ಬಿದ್ದು ದೀಕ್ಷೆ ತಗೊಂಡು ಸನ್ಯಾಸಿಯಾಗಿ ಅವ್ರ ಹಿಂದೆ ಹೋಗ್ಬಿಟ್ಟ. ಇದನ್ನು ನಾವು ಪವಾಡ ಅಂದರೆ ಪವಾಡ ಅನ್ಬೋದು, ಅಥವಾ ಒಂದು ಕ್ಷಣದ ಮನಃ ಪರಿವರ್ತನೆ ಅಂತ ಕರಿಬೋದು. ಇದಾಗೋಕ್ಕೆ ಸಾಧ್ಯನಾ ಅಂತ ಕೆಲವರು ಪ್ರಶ್ನೆ ಕೇಳ್ಬೋದು. ಖಂಡಿತ ಸಾಧ್ಯ ಇದೆ. ಮನಃ ಪರಿವರ್ತನೆ ಯಾವ ಕ್ಷಣದಲ್ಲಿ ಯಾರಿಗಾಗ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. 99 ಜೀವಗಳನ್ನು ಬಲಿ ತಗೊಂಡಂಥ ಅಂಗುಲಿಮಾಲ್ ಕೊರಳಿಗೆ ಹಾರ ಹಾಕ್ಕೊಂಡಿದ್ದ, 100 ಜನನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದವನು. ಅವನು ಸೋಲಿಸಿದ್ದು ಯಾವ ಖಡ್ಗದಿಂದನೂ ಅಲ್ಲ, ಬುದ್ಧ ತನ್ನ ಕಣ್ಣಲ್ಲಿ ತುಂಬಿದಂಥ ಅಂತಃಕರಣದಿಂದ ಪ್ರೀತಿಯಿಂದ ಅಂಗುಲಿಮಾಲನ್ನು ಗೆದ್ದುಬಿಟ್ಟ. ಎದುರಿಗೆ ಬಂದವ್ರನ್ನೆಲ್ಲ ಕೊಂದು ಹಾಕಿದಂಥವನು. ಪಾಲಿ ಭಾಷೆಯಲ್ಲಿ ಕತೆ ಚೆನ್ನಾಗಿದೆ, ಅದು ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಕತೆ ಭಾಳ ಚಂದ, ಅದು ಸ್ವಲ್ಪ ಹೇಳಿಬಿಡ್ಲ ಅದನ್ನು, ಗೊತ್ತಿರಲ್ಲ ಭಾಳ ಜನಕ್ಕೆ. ಅಂಗುಲಿಮಾಲ್ 99 ಜನನ ಕೊಂದು ಹಾಕಿದ್ದಾನೆ. ಎಷ್ಟು ಕ್ರೂರಿ ಆಗಿದ್ದಾನೆ ಅಂದರೆ ಅವನ ತಾಯಿ ಕೂಡ ಅವನ ಜೊತೆಗಿಲ್ಲ. ಈಗ ಬುದ್ಧ ಹೋದಾಗ ಹೇಳ್ತಾರಲ್ಲ, ಕಾಡಿಗೆ ಹೋಗಬೇಡ, ಕೊಂದುಬಿಡ್ತಾನೆ ನಿನ್ನ ಅಂತ. ಹಂಗಾರೆ ಹೋಗಲೇಬೇಕು ಅಂತಾನೆ ಬುದ್ಧ. ಯಾಕೆಂದರೆ ಇನ್ನೂ ಎಷ್ಟು ವರ್ಷ ಕ್ರೌರ್ಯ ಇಟ್ಕೊಂಡಿರ್ಬೇಕು ಹೃದಯದಲ್ಲಿ ಅವನು. ಅವ್ನು ವೃತ್ತ ಮುಗಿಬೇಕಲ್ಲ 100, ನಾನು ಹೋಗ್ತೀನಿ 100ನೇದು ನಾಲ್ಕು ಬಿಡ್ತೀನಿ, ಮುಂದೆ ಶಾಂತ ಆಗ್ತಾನೆ ಅವನು ಅಂತ ಹೋದಾಗ ಅಲ್ಲಿ ಗಿಡದ ಕೆಳಗೆ ನಿಂತಿರ್ತಾನೆ ಅವನು ಅಂಗುಲಿಮಾಲ್. ಖುಷಿ ಆಯಿತು ಅವನಿಗೆ, ಇದುವರೆಗೆ ಯಾರೂ ಬಂದಿಲ್ಲ ಕೊಲ್ಲೋದಕ್ಕೆ. ಓಡಿ ಹೋಗ್ತಾನೆ. ಆದರೆ ಅವನ ಕಣ್ಣಲ್ಲಿರುವಂಥ ಪ್ರೀತಿಯನ್ನು ನೋಡಿ ಕೊಲ್ಲೋಲ್ಲ. ಒಂದು ಹೆಜ್ಜೆ ಮುಂದಿಟ್ಟರೆ ಕೊಂದು ಹಾಕ್ಬಿಡ್ತೀನಿ ನಿನ್ನ, ಹೆದರಿಸ್ತಾನೆ, ಕೊಲ್ಲಲ್ಲ. ನಿನ್ನ ಯಾರೂ ಹೇಳಿಲ್ವಾ ಬರಬಾರ್ದಂತಿಲ್ಲಿ ಅಂತ ಕೇಳ್ತಾನೆ. ಇಲ್ಲ, ಬೇಡ ಅಂದರೂ ನಾನೇ ಬಂದೆ, ನಿನ್ನ ಕಡೆ ಸಾಯಬೇಕು ಅಂತ ಬಂದೆ. ಆದರೆ ಸಾಯೋವಾಗ ಸಾಯೋ ಮನುಷ್ಯನೊಂದು ಕೇಳಬೇಕಲ್ಲ, ಅವನ ಅಪೇಕ್ಷೆ ಏನಿತ್ತು ಅಂತ ಕೇಳಬೇಕಲ್ಲ. ಗಲ್ಲಿಗೆ ಹಾಕಬೇಕಾದ್ರೂ ಕೇಳ್ತಾರೆ, ನಿನ್ನ ಅಪೇಕ್ಷೆ ಏನು ಅಂತ. ಏನೇನು ಅಪೇಕ್ಷೆ ಅಂದ. ಏನಿಲ್ಲ, ಮರ ನಿಂತಿದ್ದೆಲ್ಲ ಕೆಳಗೆ, ಆ ಮರದೊಂದು ಟೊಂಗೆ ಕತ್ತರಿಸ್ಕೊಡು ಅಂದ. ಇಷ್ಟೇನಾ ಅಂದವನು. ಖಡ್ಗ ತೊಗೊಂಡು ಟಕ್ ಅಂತ ದೊಡ್ಡ ಟೊಂಗೆ ಕತ್ತರಿಸಿದ. ನೀನು ಭಾಳ ಅವಸರದ ಮನುಷ್ಯಪ್ಪ, ಅದು ದೊಡ್ಡ ಟೊಂಗೆ ಬೇಕಾಗಿರಲಿಲ್ಲ ನನಗೆ, ಒಂದು ಸಣ್ಣ ಚೂರು ಸಾಕಾಗಿತ್ತು, ಈ ಉಳಿದದ್ದನ್ನು ಅಂಟಿಸ್ಬಿಡು ಗಿಡಕ್ಕೆ ಅಂದ. ಅವನಂದ ಅಂಟ್ಸೋಕೆ ಬರಲ್ಲ, ಇದು ಕತ್ತರಿಸ್ಬಿಟ್ಟಿದ್ದೀನಿ, ಅಂಟ್ಸೋಕೆ ಬರಲ್ಲ ಅಂತ. ಆಗ ಬುದ್ಧ ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ. ಯಾವುದನ್ನು ಸೃಷ್ಟಿ ಮಾಡೋ ಶಕ್ತಿ ನಿನಗಿಲ್ಲವೋ ಅದನ್ನು ನಾಶ ಮಾಡುವ ಅಧಿಕಾರ ನಿನಗಿಲ್ಲ. ಎಂಥ ಚಂದ ಮಾತು. ಒಂದು ಗಿಡ ಜೋಡ್ಸೋಕ್ಕಾಗಲ್ಲ ನಿನಗೆ ಅಂಥದ್ದು 99 ಜನನ ಕೊಂದಿದ್ದೀಯಲ್ಲ, ಒಬ್ಬರದಾದ್ರೂ ಜೀವನ ವಾಪಸ್ ತರೋಕ್ಕಾಗತ್ತಾ ನಿನಗೆ ಅಂದ. ಏನು ಮೈ ಜುಮ್ಮಂದಿರಬೇಕು ಒಂದು ಅಂಗುಲಿಮಾಲೊಂದು ಕೈಲಿದ್ದ ಖಡ್ಗ ಒಗದ ಕಾಲಿಗೆ ಬಿದ್ದ. ನೀ ಖಡ್ಗ ಇಲ್ಲದೆ ನಾನು ಕೊಂದುಬಿಟ್ಟೆ ಅಂದ. ನಾನು ಶಿಷ್ಯ ಆಗಿ ಬರ್ತೀನಿ ಅಂದ. ಇದು ಕತೆ ಗೊತ್ತಿರುತ್ತೆ ನಮಗೆ. ಮುಂದಿನ ಭಾಗ ಭಾಳ ಚಂದ. ನಾನು ನೀನು ಬಂದುಬಿಡ್ತೀನಿ ನೀನು ಹಿಂದೆ ಅಂದ. ಬುದ್ಧ ಹಾಗೆಲ್ಲ ಈಸಿಯಾಗಿ ಒಪ್ಕೊಳ್ಳೋದಲ್ಲ, ನಿನಗೆ ಪ್ರಾಯಶ್ಚಿತ್ತ ಆಗಬೇಕು. ಈ ಏರಿಯಾದಲ್ಲಿ ಇದೆಯಲ್ಲ, ಇಲ್ಲೇ ತಾನು ಕೊಂದದ್ದು ಎಲ್ಲರನ್ನೂ, ಈ ಏರಿಯಾದಲ್ಲಿ 3 ವರ್ಷ ನೀನು ಇವ್ರ ಸೇವೆ ಮಾಡ್ಕೊಂಡಿರಬೇಕು. 3 ವರ್ಷ ಸೇವೆ ಮಾಡ್ಕೊಂಡಿದ್ದರೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಶಿಷ್ಯನಾಗಿ ಅಂತ ಹೇಳ್ತಾನೆ. ಅವನಂತಾನು ಬದುಕೋದು ಸಾಧ್ಯನೇ ಇಲ್ಲ ಅಂತಾನು ಅವನು. ಇಷ್ಟು ಮಂದಿಯನ್ನು ಕೊಂದಿದ್ದೀನಿ, ಅವ್ರ ಪರಿವಾರದವ್ರಿದ್ದಾರೆ, ಯಾರ್ದೋ ತಮ್ಮನ ಕೊಂದಿದ್ದೀನಿ, ಯಾರ್ದೋ ತಂದೆಯನ್ನು ಕೊಂದಿದ್ದೀನಿ, ಯಾರೋ ಅಣ್ಣನ ಕೊಂದಿದ್ದೀನಿ, ದ್ವೇಷದಿಂದ ಕುದೀತಾ ಇದ್ದಾರೆ, ನಾನು ಕೊಂದೇ ಬಿಡ್ತಾರೋ. ಅದೇನಾಗ್ತದೆ ಆಗ್ಬೇಕು, ನೀವು ಫೇಸ್ ಮಾಡ್ಬೇಕು ಅದನ್ನು. ಕೊಲ್ಬೇಕಾದ್ರೆ ಗೊತ್ತಿರಲಿಲ್ವ ನಿನಗಿದು, ನೀ ಹೋಗು ಅಂತಾನೆ. ಆ ಊರಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ಶುರು ಮಾಡ್ತಾನೆ. ಕಸ ಗುಡಿಸೋದು, ದೇವಸ್ಥಾನ ಸ್ವಚ್ಛ ಮಾಡೋಕ್ಕೆ ಶುರು ಮಾಡ್ತಾನೆ. ಜನ ಕಲ್ಲು ಹೊಡಿತಾರೆ, ಇವನ್ನ ಹೊಡಿತಾರೆ, ಕೈಯೆಲ್ಲ ಮುರಿದು ಹೋಗ್ತದೆ, ರಕ್ತ ಸುರಿತದೆ. ಆದರೂ ಒಂದು ಮಾತು ತಿರುಗಿ ಮಾಡಲ್ಲ, ಕೆಲಸ ಮಾಡ್ಕೊಂಡಿರ್ತಾನೆ. ಬರ್ಬರ್ತಾ ಜನರ ಸಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಏನೋ ಪಶ್ಚಾತ್ತಾಪ ಆಗಿರ್ಬೇಕು ಅವನಿಗೆ. ನೋಡ್ರಿ ಹೆಂಗೆ ಕೆಲಸ ಮಾಡ್ತಾನೆ ಅವನು, ಹೊಡೆಸ್ಕೊಂಡ್ರು ಮಾಡ್ತಾನೆ. 1 ವರ್ಷ ಆಗೋದ್ರೊಳಗೆ ಸ್ಲೋಲಿ ಜನರ ಸಹಾನುಭೂತಿ ಬರೋಕ್ಕೆ ಶುರು ಆಗುತ್ತೆ. ಬದಲಿ ಆಗಿದ್ದಾನೆ ರೀ ಅವನು, ಮೊದಲಂಗಿಲ್ಲ, ಏನೋ ಕಾಟ ಆಯ್ತು ಮಾಡ್ಕೊಂಡಿದ್ದ ಅವನು. 3 ವರ್ಷ ಆಗೋದ್ರೊಳಗೆ ಜನಪ್ರಿಯ ಆಗಿಬಿಡ್ತಾನು. ಸೇವೆ ಮಾಡೋದು ಒಂದೇ, ಮತ್ತೊಂದು ಏನೂ ಕೆಲಸ ಇಲ್ಲ. ಆಗ ಬುದ್ಧ ಬರ್ತಾನೆ, ಹೇಳ್ತಾನೆ, ಬುದ್ಧ ನೀನು ಹೇಳಿದ ಹಾಗೆ 3 ವರ್ಷ ಬದುಕಿದ್ದೇನಪ್ಪ ನಾನು, ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ಬುದ್ಧನ ಶಿಷ್ಯರಲ್ಲಿ ಒಬ್ಬ ಆಗಿಬಿಡ್ತಾನೆ ಅಂಗುಲಿಮಾಲ್. ಒಂದು ಕ್ಷಣದ ಮನ ಪರಿವರ್ತನೆ. ಇದು ಒಂದೇ ಕಡೆ ಆದದ್ದಲ್ಲ, ಪುರಂದರದಾಸರದ್ದು ನಾವು ಕೇಳಿದ್ವಿ, ಒಂದು ಕ್ಷಣದಲ್ಲಾದಂಥ ಪರಿವರ್ತನೆ. ನಮ್ಮ ಟೀಕಾಚಾರ್ಯದು ಕುದುರೆ ಮೇಲೆ ಕೂತು ನೀರು ಕುಡಿಬೇಕಾದ್ರೆ ಬಾಯಿ ಹಚ್ಚಿ ಹಂಗೆ ಕುಡಿತಿರ್ತಾರೆ. ಗುರುಗಳು ಆ ಕಡೆ ಕೂತ್ಕೊಂಡು ಪುನರ್ಜನ್ಮದ ವಾಸನೆ ಹೋಗಿಲ್ವ ಇನ್ನ ಅಂತಾರೆ. ಆ ಕ್ಷಣದಲ್ಲಿ ಬದಲಾಗಿ ದೊಡ್ಡ ದೇಶಪಾಂಡೆ ಇದ್ದದ್ದು ಟೀಕಾಚಾರ್ಯ ಆಗಿಬಿಡ್ತಾರೆ. ನರೇಂದ್ರ ಅಲ್ವಾ ಹುಡುಗ, ನರೇಂದ್ರ ದೇವರಿದ್ದಾನ ಅಂತ ರಾಮಕೃಷ್ಣ ಪರಮಹಂಸರು ಕೇಳಿದ್ದು. ಹೌದು, ದೇವರು ಕಾಣಿಸ್ತಾನೆ, ನಿನ್ನ ಹಾಗೆ ಕಾಣಿಸ್ತಾನೆ ಸ್ಪಷ್ಟವಾಗಿ ಎಂದದ್ದು. ಆ ಕ್ಷಣಕ್ಕೆ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿದ್ದಂಥ ನರೇಂದ್ರ ದಕ್ಷಿಣೇಶ್ವರ ಗುಡಿಯಲ್ಲಿದ್ದಂಥ ಅನಕ್ಷರಸ್ಥ ಅರ್ಚಕನನ್ನು ಕಾಲು ಹಿಡ್ಕೊಂಡು, ಆದದ್ದು ಬಹುತೇಕ ಇಸ್ ದ ರೆನೈಸನ್ಸ್ ಆಫ್ ಇಂಡಿಯನ್ ಫಿಲಾಸಫಿ. ಆ ಕಾಲು ಹಿಡ್ಕೊಂಡು ಕ್ಷಣದಲ್ಲಾದಂಥ ಬದಲಾವಣೆ.
ಅದೇ ರೀತಿ ಗಾಂಧಿಗಾದಂಥ ಬದಲಾವಣೆ. ಒಬ್ಬ ಹೆಂಗ್ಸ್ ನಾನು ಬಟ್ಟೆ ಹೊಕ್ಕೊಳ್ಳೋದು ನೋಡಿಬಿಟ್ಟು ಇನ್ಮೇಲೆ ನಾನು ಕೋಟ್ ಹಾಕ್ಕೊಳ್ಳಲ್ಲ ಬೇಡ ಅಂತ ಬಿಟ್ಕೊಂಡು ಪಂಚೆ ಉಟ್ಕೊಂಡು ಅಡ್ಡಾಡಿದರು. ಇವೆಲ್ಲ ಇತಿಹಾಸದಲ್ಲಿ ಕಂಡಂಥದ್ದು ನಾವೆಲ್ಲ. ಹಾಗೆ ಇದೊಂದು ಪವಾಡ ಸದೃಶವಾದಂಥ ಘಟನೆ ಅಂತ ಹೇಳ್ತಾರೆ.